ದಾವಣಗೆರೆ ದಕ್ಷಿಣದ ಪೊಲಿಟಿಕಲ್ ಅಪ್ಡೇಟ್ಗಳು ಏನಾಗ್ತಾ ಇದೆ? ಒಂದು ಕಡೆ ಮಲ್ಲಿಕಾರ್ಜುನ್ ಹೇಳ್ತಾರೆ ಜಮೀರ್ ಅಹಮದ್ ಯಾರು ಇಲ್ಲಿ ಬಂದು ತೀರ್ಮಾನ ಮಾಡೋದಕ್ಕೆ. ಈಗ ಜಮೀರ್ ಅಹಮದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಕಗ್ಗಂಟು ಬಿಚ್ಚಿದ ಸಚಿವ ಜಮೀರ್. ಬರ್ತಿದ್ದಾರೆ ಜಮೀರ್, ಆದ್ರೆ ಪ್ರಚಾರ ನಡೆಸೋದು ಕೇವಲ ಒಂದೇ ಒಂದು ದಿನ, ಒನ್ ಡೇ ಓನ್ಲಿ. 5 ದಿನದ ಪ್ಲಾನು ಈಗ ಕೇವಲ ಒಂದೇ ದಿನಕ್ಕೆ ಸೀಮಿತ. ಸಚಿವ ಎಸ್ ಮಲ್ಲಿಕಾರ್ಜುನ್ ಜೊತೆಗಿನ ಮುನಿಸು ಬಹಿರಂಗ. ದಾವಣಗೆರೆ ದಕ್ಷಿಣಕ್ಕೆ ಜಮೀರ್ ಕೊಡ್ತಾ ಇರೋದು ಕೇವಲ ಅಲ್ಪ ಸಮಯ. ನಾಮಪತ್ರ ಸಲ್ಲಿಕೆಗೆ ಬಾರದ ಜಮೀರ್ ಏಪ್ರಿಲ್ 5ಕ್ಕೆ ಮಾತ್ರ ಪ್ರಚಾರ. ದಾವಣಗೆರೆ ದೋಸ್ತಿಗೆ ಗುಡ್ ಬೈ ಹೇಳಿ ಬಾಗಲಕೋಟೆಯತ್ತ ಜಮೀರು. ಏಪ್ರಿಲ್ 6 ಮತ್ತು 7ಕ್ಕೆ ಬಾಗಲಕೋಟೆಯಲ್ಲಿ ಜಮೀರ್ ಅಬ್ಬರದ ಪ್ರಚಾರ. ಕೈ ನಾಯಕರ ಈ ಕಣ್ಣಾಮುಚ್ಚಾಲೆ ಆಟಕ್ಕೆ ಮತದಾರನ ಉತ್ತರ ಏನು? ಜಮೀರ್ ಅಹಮದ್ ಖಾನು ಮೈನಾರಿಟಿ ಮಾಸ್ ಲೀಡರ್ ಅಂದ್ರೂ ತಪ್ಪಾಗೋದಿಲ್ಲ. ಜಮೀರ್ ಭಾಷಣ ಮಾಡಿದರೆ ಆ ಭಾಷಣದ ಸಾಲುಗಳನ್ನ ನೆರೆದಿರುವ 10,000 ಮುಸ್ಲಿಂ ಅಭಿಮಾನಿಗಳ ಪೈಕಿ 500 ಮುಸ್ಲಿಂ ಅಭಿಮಾನಿಗಳಾದ್ರೂ ಅವರು ಹೇಳಿರೋ ಮಾತನ್ನ ಅನುಸರಿಸ್ತಾರೆ. ಇಂತಹದ್ದೊಬ್ಬ ಕಮ್ಯುನಿಟಿ ನಾಯಕನನ್ನ ದಾವಣಗೆರೆ ದಕ್ಷಿಣ ಆರಂಭದಲ್ಲಿ ಗೊಂದಲಕ್ಕೀಡಾದಂತಹ ಸಂದರ್ಭ. ಪೈಲ್ವಾನ್ ಸಾದಿಕು ಬಂಡಾಯ ಎದ್ದು ತಲೆ ಬಿಸಿ ಮಾಡ್ಕೊಂಡು ಕಂಡು ಗೋಡೆಗೆ ತಲೆ ಚುಚ್ಕುತ್ತಿರುವ ಸಂದರ್ಭ. ಮಲ್ಲಿಕಾರ್ಜುನ್ ಅವರು ಪ್ಯಾನಿಕ್ ಆಗಿ ಹೇಳಿದ್ದೊಂದು ಮಾತಿತ್ತು. ಬಿಜೆಡ್ ಜಮೀರ್ ಅಹಮದ್ ಖಾನ್ ಆ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣಕ್ಕೆ ಬರ್ತಾರೆ. ಅಲ್ಪಸಂಖ್ಯಾತ ಸಮುದಾಯಕ್ಕೊಬ್ಬ ಅಭ್ಯರ್ಥಿ ಸಿಕ್ಕಿದ್ರೆ ತಪ್ಪೇನು ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ. ಆ ಸಂದರ್ಭದಲ್ಲಿ ಹತಾಶೆಗೆ ಒಳಗಾಗಿ ಮಾತನಾಡಿದ್ರು ಅಥವಾ ಟ್ರಿಗರ್ಗೆ ಒಳಪಟ್ಟು ಮಾತನಾಡಿದ್ರು. ಮಲ್ಲಿಕಾರ್ಜುನ್ ಅವತ್ತು ಬಿಜೆಡ್ ಜಮೀರ್ ಅಹಮದ್ ಖಾನ್ಗೆ ಒಂದು ಸವಾಲು ಹಾಕಿದ್ರು, ಅವ್ರು ಯಾರು ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿಗೆ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಅವತ್ತೊಂದು ಲೆಕ್ಕ ಇತ್ತು, ಆದರೆ ಇವತ್ತದು ಬೇರೆನೇ ಲೆಕ್ಕನ ಅಂತ. ಕೊನೆಗೂ ಬಿಜೆಡ್ ಜಮೀರ್ ಅಹಮದ್ ಖಾನ್ ದಾವಣಗೆರೆ ದಕ್ಷಿಣಕ್ಕೆ ಬರ್ತಿದ್ದಾರೆ, ಆದರೆ ಕೇವಲ ಅಲ್ಪ ಸಮಯಕ್ಕೆ ಮಾತ್ರ ಸೀಮಿತ ಅನ್ನೋದು ಏನಿದೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ. ಏನು ದಾವಣಗೆರೆಗೆ ಸಂಬಂಧಪಟ್ಟಂತೆ ಏನು ಜಮೀರ್ ಅವರು ಈ ಹಿಂದೆ ಕೂಡ ಅಸಮಾಧಾನಗೊಂಡಿದ್ರು. ಅಂದ್ರೆ ಮುಸ್ಲಿಮ್ಸ್ಗೆ ಟಿಕೆಟ್ ಕೊಡಬೇಕಾಗಿ ವಿಚಾರದಲ್ಲೂ ಕೂಡ ಅಸಮಾಧಾನಗೊಂಡಿದ್ರು. ಅದೇ ರೀತಿ ಶಾಮನೂರು ಶಿವಶಂಕರಪ್ಪ ಮಗನಾದಂತಹ ಎಸ್ ಮಲ್ಲಿಕಾರ್ಜುನ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಅವ್ರು ಬರ್ಲಿಲ್ಲ ಅಂದ್ರೆ ನಡೀತದೆ, ಅದಕ್ಕಿಂತ ಮುಂಚೆ ಇನ್ನೊಂದು ಅಂದಿದ್ರು, ಅವನು ಯಾರು ನಮ್ಮ ಕ್ಷೇತ್ರ ಅಂದ್ರೆ ನಮ್ಮ ಜಿಲ್ಲೆ ಬಗ್ಗೆ ಮಾತನಾಡಲು, ನಾನು ಈ ಉಸ್ತುವಾರಿ ಅಂತ ಕೂಡ ಜಮೀರ್ನ ಏಕವಚನದಲ್ಲೇ ಮಾತಾಡ್ತಿದ್ರು. ಇವೆಲ್ಲವೂ ಕೂಡ ಜಮೀರ್ಗೆ ಎಲ್ಲೋ ಒಂಗಿತ್ತ ಅಸಮಾಧಾನಗೊಂಡಿದ್ರು. ಮತ್ತೆ ದಾವಣಗೆರೆ ಯಾವುದೇ ಕಾರಣಕ್ಕೂ ನಾನು ಪ್ರಚಾರಕ್ಕಾಗ್ಲಿ ಕ್ಯಾನ್ವಾಸ್ಗಾಗ್ಲಿ ಬರಲ್ಲ ಅಂತ ಕೂಡ ಹೇಳಿದ್ರು. ಆದ್ರೆ ಸತತವಾಗಿ ಸಿದ್ದರಾಮಯ್ಯರ ಕನ್ವಿನ್ಸ್ ಆಗಿರ್ಬೋದು ಮತ್ತು ಅಲ್ಲಿನ ಜಿಲ್ಲಾ ಮುಖಂಡರ ಕನ್ವಿನ್ಸ್ ಮೇರೆಗೆ ಈಗಾಗಲೇ 1 ದಿನದ ಪ್ರವಾಸ ಅಂದ್ರೆ ಹೈಕಮಾಂಡ್ ಕೂಡ ನೇರವಾಗಿ ಹೇಳಿರುವಂತದ್ದು. ಮತ್ತೆ ಅದೇ ರೀತಿ ರಾಜ್ಯ ನಾಯಕ DCM DKಶ ಅವರು ಕೂಡ ನೇರವಾಗಿ ಹೇಳಿರೋದ್ರಿಂದ 1 ದಿನ ಮಟ್ಟಕ್ಕೆ ಮಾತ್ರ ಅದು ಕೂಡ ಅಲ್ಲಿನ ದಾವಣಗೆರೆ ದಕ್ಷಿಣ ಪ್ರಚಾರಕ್ಕೆ ಜಮೀರ್ ಅಹಮದ್ ಖಾನ್ ಹೋಗ್ತಾರೆ. ಸಾಕಷ್ಟು ಅಂದ್ರೆ ಈ ಕಳೆದ ಒಂದು ವಾರದಿಂದಲೂ ಕೂಡ ಇದು ಸಂಪೂರ್ಣವಾಗಿ ಚರ್ಚೆ ಆಗ್ತಿತ್ತು. ಎಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಕಾಣಿಸ್ಕೊಂಡಿಲ್ಲ. ಹಿಂದೆ ಏನು KPCCಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದಂತಹ ನಾಯಕ ಬಂದು ಇಲ್ಲ ನಾನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಜಮೀರ್ ಅಹಮದ್ ಖಾನ್ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಸಿದ್ದರಾಮಯ್ಯ ಜೊತೆನೂ ಕಾಣಲಿಲ್ಲ, KPCCಯಲ್ಲೂ ಕಾಣಲಿಲ್ಲ. ಕೆಲವೊಂದ್ ಕಡೆ ಮುಸುಕಿನ ಗುದ್ದಾಟ ಕೂಡ ಸಾಕಷ್ಟು ಜೋರಾಗೆ ನಡೀತಿತ್ತು. ಆದ್ರೆ ಇದೆಲ್ಲವೂ ನಡುವೆ ಈಗ ಅಂದ್ರೆ ಕೇವಲ 1 ದಿನಕ್ಕೆ ಮಾತ್ರ ದಾವಣಗೆರೆ ಪ್ರಚಾರಕ್ಕೆ ಹೋಗ್ತಾ ಇರೋದು. ಅದು ಏಪ್ರಿಲ್ 5ನೇ ತಾರೀಕು ಸಿದ್ದರಾಮಯ್ಯರು ಕೂಡ ಅವತ್ತು ಅಲ್ಲಿ ಭಾಗಿಯಾಗುವ ಸಾಧ್ಯತೆ ಇರೋದ್ರಿಂದ ಸಿದ್ದರಾಮಯ್ಯರ ಜೊತೆನೆ ನೇರವಾಗಿ ಪ್ರಚಾರಕ್ಕೆ ಹೋಗ್ತಾ ಇರೋದು. ತದನಂತರ ಏಪ್ರಿಲ್ 6, 7ರಂದು ಬಾಗಲಕೋಟೆ ಸಂಬಂಧಪಟ್ಟಂತೆ ಕೂಡ ಪ್ರಚಾರವನ್ನ ಮಾಡ್ತಾ ಇರೋದು. ಸದ್ಯಕ್ಕೆ ಈಗ 4ರವರೆಗೂ ಕೂಡ ಕೇರಳ ಚುನಾವಣೆ ಪ್ರಚಾರ, ಏನ್ ಕೇರಳದಲ್ಲೂ ಕೂಡ ವಿಧಾನಸಭೆ ಚುನಾವಣೆ ನಡೀತಿದೆ, ಅದರ ಉಸ್ತುವಾರಿ ಕೂಡ ಅಲ್ಲೇ ಅವರೇ ಆಗಿರೋದ್ರಿಂದ ಅಲ್ಲೂ ಕೂಡ ಅವರ ಪ್ರಚಾರ ಕೂಡ ಮಾಡ್ತಾ ಇರೋದು. ಒಟ್ಟಿನಲ್ಲಿ ಜಮೀರ್ ಅವರ ಡಿಮ್ಯಾಂಡು ರಾಜ್ಯದಲ್ಲಿ ಅಂದ್ರೆ ಬೈ ಎಲೆಕ್ಷನ್ ಅಲ್ಲೂ ಕೂಡ ಜೋರಾಗ್ತಿರೋದು. ಯಾಕೆಂದ್ರೆ ದಾವಣಗೆರೆಗೆ ಸಂಬಂಧಪಟ್ಟಂತೆ ಸುಮಾರು 70ರಿಂದ 80 ಸಾವಿರ ವೋಟ್ ಅಂದ್ರೆ ಮುಸ್ಲಿಮ್ಸ್ ವೋಟ್ಗಳು ಇರೋದ್ರಿಂದ ಅಲ್ಲಿ ಸಾಕಷ್ಟು ಅವರ ಅವಶ್ಯಕತೆ ಇರೋದ್ರಿಂದ ಸಿದ್ದರಾಮಯ್ಯ ಕನ್ವಿನ್ಸ್ ಅಂತಾರೆ ಈಗ 1 ದಿನದ ಮಟ್ಟಕ್ಕೆ ಪ್ರಚಾರಕ್ಕೆ ಹೋಗ್ತಾ ಇರೋಂಥದ್ದು. ಸಾಹಿಲ್, ಮಾರುತಿ, ಇಲ್ಲಿ ಆಶ್ಚರ್ಯ ಅನ್ಸೋದೇನು ಅಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ 74,000 ಮುಸ್ಲಿಂ ಮತದಾರರಿದ್ದಾರೆ. ಅಷ್ಟು ಪ್ರಮಾಣದ ಮತದಾರರಿರ್ತಕ್ಕಂತಹ ದಾವಣಗೆರೆ ದಕ್ಷಿಣಕ್ಕೆ ಅಲ್ಪಸಂಖ್ಯಾತರ ಮಾಸ್ ಲೀಡರು ಅಂತ ಕರೆಸಿಕೊಳ್ಳುವ ಬಿಜೆಡ್ ಜಮೀರ್ ಅವರನ್ನ ಕೇವಲ 1 ದಿನದ ಮಟ್ಟಿಗೆ ಕಳಿಸ್ಕೊಡ್ತಾರೆ ಅನ್ನೋದಾದ್ರೆ ಇದು ಕಾಂಗ್ರೆಸ್ನ ಅತ್ಯಂತ ದುರ್ಬಲವಾದ ನಿರ್ಧಾರ ಅಂತ ಅನ್ಸೋದಿಲ್ವಾ ಮಾರುತಿ? ಈ ವಿಚಾರದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿರುವಂತದ್ದು. ಅದರಲ್ಲೂ ಸಿದ್ದರಾಮಯ್ಯರು ಕೂಡ ಕಳೆದ 2 ದಿನ ಹಿಂದೆ ಕೂಡ ಏನು ಸಿದ್ದರಾಮಯ್ಯರಿಗೆ ಜಮೀರ್ ಅಹಮದ್ ಖಾನ್ ಫೋನ್ ಮಾಡಿದಾಗ ಕನಿಷ್ಠ ಪಕ್ಷ 2 ದಿನ ಅಂದ್ರೆ 5, 6ನೇ ತಾರೀಕಾದ್ರೂ ನಾನು ಹೋಗ್ತಿದ್ದೀನಿ, ಆ ಸಂದರ್ಭದಲ್ಲೂ ಬಂದು ನೀವು ಪ್ರಚಾರ ಮಾಡಿ, ಆ ನಂತರ ಮುಂದಿನ
ಪಕ್ಷದಲ್ಲಿ ಈ ರೀತಿಯ ಹೇಳಿಕೆಗಳ ಬಗ್ಗೆ ಚರ್ಚೆ ಮಾಡೋಣ. ಅವರು ಕೂಡ ಹೇಳಿರುವಂತದ್ದು ತಪ್ಪು, ಏಕವಚನ ಮಾತಾಡಬಾರ್ದಾಗಿತ್ತು. ಬಟ್ ಆದ್ರೂ ಪಕ್ಷದ ಒಳಗಡೆ ಚರ್ಚೆ ಮಾಡೋಣ. ಈಗ ಬೈ ಎಲೆಕ್ಷನ್ ಗೆಲುವಿನ ಅನಿವಾರ್ಯತೆ ನಮ್ಮ ಪಕ್ಷಕ್ಕೆ ಇರೋದ್ರಿಂದ ನೀನು ಬಂದು ಮಾತಾಡು, ಪ್ರಚಾರ ಮಾಡು. ಯಾಕೆಂದ್ರೆ ಸುಮಾರು 75,000 ಮುಸ್ಲಿಮ್ಸ್ ಓಟ್ ಆಗಿರೋದ್ರಿಂದ ಅದು ಕನ್ವಿನ್ಸ್ ಆಗತ್ತೆ ಅಂತ ಕೂಡ ಸಿದ್ದರಾಮಯ್ಯ ಹೇಳಿಕೆ ನಂತರ, ಅಂದ್ರೆ ಅವರ ಕನ್ವಿನ್ಸ್ ಮತ್ತು ಅವರು ಮಾತನಾಡಿದ ನಂತರ ಈಗ ಒಂದು ದಿನಕ್ಕೆ ಏನು ಒಪ್ಕೊಂಡಿರೋದು. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಈಗಿನ ಸದ್ಯದ ಮಟ್ಟಕ್ಕೆ ಒಂದ್ ರೀತಿಯಾದ ವೀಕ್ ಆಗಿ ಕಾಣ್ತಿರ್ಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಬೈ ಎಲೆಕ್ಷನ್ ಗೆಲ್ಲುವ ನಿರೀಕ್ಷೆಯಲ್ಲೇ ಸಾಕಷ್ಟು ಕಸರತ್ತು ಮಾಡ್ತಿದ್ದಾರೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯರು ಕೂಡ ಬಾಗಲಕೋಟೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಸುಮಾರು 5 ದಿನಗಳ ಕಾಲ ಅಲ್ಲಿ ಪ್ರಚಾರ ಮಾಡ್ತಾ ಇರುವಂತದ್ದು. ದಾವಣಗೆರೆಯಲ್ಲಿ DKಶಿ ಅವರು ಕೂಡ ಇವತ್ತು ಪ್ರಚಾರಕ್ಕೆ ಹೋಗ್ತಾ ಇರುವಂತದ್ದು. ಅದರಿಂದಾಗಿ ಜಮೀರ್ ಅಹಮದ್ ಖಾನ್ ಒಂದು ದಿನದ ಮಟ್ಟಿಗೆ ಹೋಗ್ತಾ ಇರುವಂತದ್ದು ಕಾಂಗ್ರೆಸ್ಗೆ ಒಂದು ರೀತಿಯಾದ ಹಿನ್ನಡೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಮಾರು 75,000 ಓಟ್ಗಳಿರುವಂತದ್ದು ಮತ್ತು ಪ್ರಮುಖವಾಗಿ ಮುಸ್ಲಿಂ ಮಾಸ್ ಲೀಡರ್ ಅಂದೇ ಏನೋ ಹೆಸರವಾಗಿರುವಂತಹ ಜಮೀರ್ ಅಹಮದ್ ಖಾನ್ ಒಂದಿನ ಹೋಗ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಹಿನ್ನಡೆ ಆಗ್ಬೋದು. ಬಟ್ ಅಲ್ಲಿನ SS ಮಲ್ಲಿಕಾರ್ಜುನ್ ಜೊತೆ ಇರುವಂತಹ ಒಳಜಗಳ ಆಗಿರ್ಬೋದು ಮತ್ತು ಮಾತಿನ ಚಕಮಕಿ ಆಗಿರ್ಬೋದು ಎಲ್ಲವೂ ಕೂಡ ಕಾರಣ ಆಗಿರ್ಬೋದು. ಸಾಹಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.